ನಮಸ್ಕಾರ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಬೆಳಗಿನ ಹೊತ್ತು ಚಹಾ ಕಾಫಿ ಎಲ್ಲ ಕುಡಿಯುವಂತಹ ಅಭ್ಯಾಸ ಇದೆಯಾ? ಹಾಗಿದ್ರೆ ಈ ಥರದ ಮಿರಾಕಲ್ ಡ್ರಿಂಕ್ ABC ಜ್ಯೂಸನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ಇದನ್ನೇ ರೂಢಿ ಮಾಡ್ಕೊಳ್ತೀರಾ. ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ಹೆಲ್ತ್ ಬೆನಿಫಿಟ್ಸನ್ನು ಹೊಂದಿರುತ್ತೆ ಇದು. ಇದನ್ನು ರೆಸಿಪಿ ಮಾಡ್ತಾ ಎಲ್ಲ ರೀತಿಯಾದಂತಹ ಇದರ ಹೆಲ್ತ್ ಬೆನಿಫಿಟ್ಸನ್ನು ಹೇಳ್ತಾ ಹೋಗ್ತೀನಿ. ದಿವಸಕ್ಕೆ ಒಂದು ಬಾರಿ ಇದನ್ನು ಪ್ರತಿಯೊಬ್ಬರು ಸೇವನೆ ಮಾಡ್ತಾ ಬಂದಲ್ಲಿ ಆರೋಗ್ಯದಲ್ಲಿ ತುಂಬಾ ಇಂಪ್ರೂವ್ಮೆಂಟನ್ನು ಕಾಣ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ಮಿರಾಕಲ್ ಡ್ರಿಂಕ್ ABC ಜ್ಯೂಸನ್ನು ಮಾಡುವಂತಹ ರೀತಿಯನ್ನು ಹೇಗೆ ಅಂತ ನೋಡ್ಕೊಂಡು ಬರೋಣ. ಹೆಸರೇ ಸೂಚಿಸುವಂತೆಯೇ A ಫಾರ್ ಆ್ಯಪಲ್, ಒಂದು ಆ್ಯಪಲನ್ನು ತಗೊಂಡಿದ್ದೀನಿ, ಅಷ್ಟೇ ಸಾಕು. ಇನ್ನು B ಫಾರ್ ಬೀಟ್ರೂಟ್, ಒಂದು ಬೀಟ್ರೂಟಲ್ಲಿ ಸ್ವಲ್ಪ ಭಾಗವನ್ನು ತಗೊಳ್ಬೇಕು. ಮತ್ತು C ಫಾರ್ ಕ್ಯಾರೆಟ್ ಕೂಡ ಹಾಗೆಯೇ ಒಂದು ಅರ್ಧ ಭಾಗವನ್ನು ತಗೊಂಡ್ರೆ ಸಾಕು. ಈಗ ತರಕಾರಿಯನ್ನು ನಾವೀಗ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ನಾವೀಗ ಸಣ್ಣಕ್ಕೆ ಹೆಚ್ಕೊಳ್ಬೇಕು, ಸಿಪ್ಪೆ ಎಲ್ಲ ತಗೊಂಡು. ಈ ABC ಜ್ಯೂಸನ್ನು ಹೆಚ್ಚಾಗಿ ಹಸಿಯದೇ ಮಾಡಿಕೊಳ್ಬೇಕು. ಬಟ್ ಹಸಿದು ಕುಡಿಯೋದು ತುಂಬ ಕಷ್ಟ ಅಂತ ಆದಾಗ ಜಸ್ಟ್ ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನೀಗ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಸಿಪ್ಪೆಯನ್ನೆಲ್ಲ ತಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡನ್ನು ಕೂಡ ಸೇಮ್ ಸಮ ಪ್ರಮಾಣದಲ್ಲಿ ಇದನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಕ್ಯಾರೆಟ್, ದೊಡ್ಡ ಕ್ಯಾರೆಟ್ ಆಗಿತ್ತು ಅದು, ಅರ್ಧ ಕ್ಯಾರೆಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೀಟ್ರೂಟ್ ಕೂಡ ಹಾಗೆಯೇ ಅರ್ಧ ಬೀಟ್ರೂಟನ್ನು ಹಾಕಿದರೆ ಸಾಕಾಗುತ್ತೆ. ನಾನಿಲ್ಲಿ 4 ಲೋಟ ಆಗುವಷ್ಟು ABC ಜ್ಯೂಸನ್ನು ಇವತ್ತು ಮಾಡ್ತಾಯಿದ್ದೀನಿ. ಈಗ ಇದನ್ನು ಒಂದು ಸಣ್ಣ ಪಾತ್ರೆಗೆ ಹಾಕಿ ಜಸ್ಟ್ ಒಂದು ಕುದಿ ಬರುವಷ್ಟೇ ಬಾಯ್ಲ್ ಮಾಡ್ಕೊಳ್ಬೇಕು. ಜಾಸ್ತಿ ತೀರಾ ಇದನ್ನು ಬೇಯಿಸೋದಕ್ಕೆ ಹೋಗಬಾರ್ದು. ಆಮೇಲೆ ಅದರ ಸತ್ವ ಎಲ್ಲ ಹೊರಟೋಗುತ್ತೆ. ತುಂಬ ಬೇಯಿಸಿದರೆ ಮಾತ್ರ ಇದು ಅಷ್ಟೊಂದು ಒಳ್ಳೆಯದಲ್ಲ. ಈಗ ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತೀನಿ ಬೇಯೋದಕ್ಕೆ. ಇನ್ನು ಈ ABC ಜ್ಯೂಸಿನ ಹೆಲ್ತ್ ಬೆನಿಫಿಟ್ಸನ್ನು ನೋಡೋದಾದರೆ ಇದರಲ್ಲಿ ವಿಟಮಿನ್, ಖನಿಜ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳ ಆಗರವಾಗಿರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಜಾಸ್ತಿ ಮಾಡುತ್ತೆ. ಆಮೇಲೆ ಕ್ಯಾರೆಟ್ ಮತ್ತು ಬೀಟ್ರೂಟ್ನಲ್ಲಿರುವಂತಹ ಪೋಷಕಾಂಶ ನಮ್ಮ ದೇಹದ ಇಮ್ಯುನಿಟಿ ಲೆವೆಲನ್ನು ಕೂಡ ಜಾಸ್ತಿ ಮಾಡುತ್ತೆ. ರೋಗವನ್ನು ದಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೂ ತುಂಬಾ ಸಹಕಾರಿಯಾಗಿರುತ್ತೆ. ಈಗ ತರಕಾರಿ ಎಲ್ಲ ಬೀಟ್ರೂಟ್ ಮತ್ತು ಕ್ಯಾರೆಟ್ ಸ್ವಲ್ಪ ಬೇಯೋಷ್ಟು ಹೊತ್ತಲ್ಲಿ ನಾವಿಲ್ಲಿ ಆ್ಯಪಲ್ನಿಂದ ಜ್ಯೂಸನ್ನು ತಗೊಳ್ಳೋಣ. ಅದಕ್ಕಾಗಿ ಒಂದು ಆ್ಯಪಲನ್ನು ತಗೊಂಡು ಅದನ್ನು ಬೀಜವನ್ನೆಲ್ಲ ತಗೊಳ್ತಾ ಇದ್ದೀನಿ. ಇನ್ನು ಸಿಪ್ಪೆ ಎಲ್ಲ ತೆಗೆಯದೆ ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದರ ರಸವನ್ನು ತಗೊಳ್ಬೇಕು. ಅಥವಾ ನೀವು ಇದನ್ನು ಶೋಧಿಸದಿದ್ದರೆ ಹಾಗೇನೂ ಕೂಡ ಸಣ್ಣಕ್ಕೆ ಹೆಚ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೋದು. ಇನ್ನು ಈ ABC ಜ್ಯೂಸಿನಲ್ಲಿರುವಂತಹ ಫೈಬರ್ ಅಂಶ ನಮ್ಮ ಹೊಟ್ಟೆಯ ಸಮಸ್ಯೆಯನ್ನೆಲ್ಲ ಕಡಿಮೆ ಮಾಡಿ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಮತ್ತು ಇನ್ನೊಂದು ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸೋದಕ್ಕೆ ಈ ಜ್ಯೂಸು ತುಂಬಾ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು. ಇದು ಚರ್ಮವನ್ನು ಗ್ಲೋ ಆಗಿಡುತ್ತೆ, ಕಾಂತಿಯುತವಾಗಿ ಮಾಡುತ್ತೆ. ಇನ್ನೊಂದು ಪ್ರಮುಖವಾದಂತಹ ಅಂಶ ಅಂತಂದರೆ ಹೃದಯದ ಆರೋಗ್ಯಕ್ಕೆ ಕೂಡ ಬಹಳನೇ ಒಳ್ಳೆಯದು ಈ ABC ಜ್ಯೂಸ್. ಇದರಲ್ಲಿರುವಂತಹ ನೈಟ್ರೇಟ್ ಮತ್ತು ರಕ್ತ ಸಂಚಾರವನ್ನು ಕೂಡ ಉತ್ತಮಗೊಳಿಸಿ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಹೆಚ್ಚಿಕೊಂಡಂತಹ ಆ್ಯಪಲನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಇದಕ್ಕೆ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನುಣ್ಣಗೆ ರುಬ್ಕೊಳ್ಬೇಕು, ಇದನ್ನು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ರುಬ್ಕೊಳ್ಳುವಾಗ ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನೋಡ್ಬೋದು. ನೀವೀಗ ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ, ಪೇಸ್ಟ್ ಥರ ಆಗಿದೆ. ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಇಟ್ಟಿರೋಣ. ನೀವು ಇದನ್ನು ಶೋಧಿಸ್ಕೊಳ್ತಿದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಬಟ್ ಇದರಲ್ಲಿರುವಂತಹ ಅಂಶಗಳೆಲ್ಲ ಹಾಗೆಯೇ ಇದ್ದರೆ ಬಹಳನೇ ಒಳ್ಳೆಯದು. ಶೋಧಿಸೋದಕ್ಕಿಂತ ಹಾಗೆಯೇ ಕುಡಿಬೋದು. ಈಗ ನೋಡಿ, ಸ್ವಲ್ಪ ಬಾಯ್ಲ್ ಆದಂತಹ ನಾನು ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಇನ್ನೀಗ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಕೂಲಾದ ಬಳಿಕ ನಾನೀಗ ತೋರಿಸ್ತಾ ಇದ್ದೀನಿ. ಇನ್ನೊಂದು ದೊಡ್ಡ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಹಾಕ್ಕೊಳ್ಬೇಕು ಇದನ್ನು. ಈಗ ಬೆಂದಿರುವಂತಹ ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಹಾಕಿ ಆದ ನಂತರ ಸ್ವಲ್ಪ ಒಂದು 10 ಪೀಸ್ ಆಗುವಷ್ಟು ಬಾದಾಮನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಆಮೇಲೆ ಅಷ್ಟೇ ಪ್ರಮಾಣದಲ್ಲಿ ಗೋಡಂಬಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಇದಕ್ಕೆ ಸ್ವಲ್ಪ ಫ್ಲೇವರ್ಗೋಸ್ಕರ 3 ಏಲಕ್ಕಿಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಸಿಹಿಗೆ ಕಲ್ಲು ಸಕ್ಕರೆಯನ್ನು ಯೂಸ್ ಮಾಡಿದ್ದೀನಿ, ಅದನ್ನೇ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಕಲ್ಲು ಸಕ್ಕರೆಯನ್ನು ಸಿಹಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇಷ್ಟಾದ ನಂತರ ನಾವಿನ್ನೀಗ ಆಗಲೇ ಆ್ಯಪಲನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ರುಬ್ಬಿಟ್ಟದನ್ನೊಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ರುಬ್ಬಿಟ್ಟಂತಹ ಪೇಸ್ಟನ್ನು ಎಲ್ಲವನ್ನು ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನಿದಕ್ಕೆ ಹಾಲು ಮತ್ತು ನೀರು ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ನೋಡಿಕೊಂಡು ಕೋಲ್ಡ್ ಆಗಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನಾನೀಗ
ತಣ್ಣಗಾಗಿರುವಂಥ ಸ್ವಲ್ಪ ಕೋಲ್ಡ್ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ, ಕುಡಿಯೋದಕ್ಕೆ ಕೂಡ ಒಳ್ಳೆಯದಾಗುತ್ತೆ. ಹಾಲನ್ನು ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಇದು. ಇದಕ್ಕೆ ಇನ್ನೂ ನೀವು ಬೇಕು ಅಂತಂದರೆ ನೀರನ್ನು ಕನ್ಸಿಸ್ಟೆನ್ಸಿ ನಾನಾಗಲೇ ಹೇಳಿದಂತೆ ನಿಮ್ಮ ಇದಕ್ಕೆ ಅನುಸಾರವಾಗಿ ಹೇಗೆ ಬೇಕಾದರೂ ಹಾಗೆ ನೀರು ಮಾಡ್ಕೊಳ್ಬೋದು, ಹಾಲನ್ನು ಕೂಡ ಹಾಕ್ಕೊಳ್ಬೋದು. ಹೀಗೆ ಮಾಡಿ ಕುಡಿಯೋದ್ರಿಂದ ನಮಗೆ ಅಷ್ಟೊಂದು ಇದು ಹಸಿದೆ ಕುಡಿಯೋ ಬದಲು ಈ ಥರ ಮಾಡಿ ಕುಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಹಾಗೆಯೇ ಡಿಫ್ರೆಂಟ್ ಆಗಿರುತ್ತೆ. ಈಗ ನೆನೆಸಿರುವಂತಹ ಸಬ್ಜಾ ಸೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೆ ಇದಕ್ಕೆ ಐಸ್ ಕ್ಯೂಬನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದರೆ ABC ಜ್ಯೂಸ್ ಕೂಡ ರೆಡಿಯಾಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ ಇದನ್ನು ಸೇವನೆ ಮಾಡ್ಬೋದು. ದಿವಸಕ್ಕೆ 1 ಲೋಟದಷ್ಟು ಸೇವನೆ ಮಾಡ್ಬೋದು. ಚಹಾ ಕಾಫಿ ಎಲ್ಲ ಬದಲಾಗಿ ಇದನ್ನು ನೀವು ಸೇವನೆ ಮಾಡ್ತಾ ಬಂದಲ್ಲಿ ಆರೋಗ್ಯದಲ್ಲಿ ಬಹಳನೇ ಇಂಪ್ರೂವ್ಮೆಂಟನ್ನು ಕಾಣ್ಬೋದು ಅಂತ ಹೇಳ್ಬೋದು. ಕೊನೆಯದಾಗಿ ಇನ್ನೊಂದು ಹೆಲ್ತ್ ಬೆನಿಫಿಟ್ಸ್ ಹೇಳುವುದಂತಂದರೆ ಈ ಕ್ಯಾರೆಟಿನಲ್ಲಿರುವಂತಹ ವಿಟಮಿನ್ A ಅಂಶ ಕಣ್ಣಿನ ದೃಷ್ಟಿಯನ್ನು ಕೂಡ ಉತ್ತಮಗೊಳಿಸುತ್ತೆ. ಆಮೇಲೆ ಇದು ದೇಹದಲ್ಲಿರುವಂತಹ ವಿಷಕಾರಿ ಅಂಶವನ್ನು ಕೂಡ ಹೊರಗೆ ಹಾಕೋದಕ್ಕೆ ಈ ABC ಜ್ಯೂಸು ಸಹಾಯ ಮಾಡುತ್ತೆ. ಶುಗರ್ ಎಲ್ಲ ಇರುವವರು ಜಾಸ್ತಿ ಪ್ರಮಾಣದಲ್ಲಿ ಇದರ ಸೇವನೆಯನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಆದಷ್ಟು ಮಿತ ಪ್ರಮಾಣದಲ್ಲಿ ಸೇವನೆ ಮಾಡಿಕೊಳ್ಬೇಕು. ಇನ್ನು ಹೊಟ್ಟೆ ಸಮಸ್ಯೆ, ಹೊಟ್ಟೆ ಉಬ್ಬರೆಲ್ಲ ಇತ್ತು ಅಥವಾ ಗ್ಯಾಸಿನ ಸಮಸ್ಯೆ ಎಲ್ಲ ಇತ್ತು ಅಂತಂದರೆ ಇದರ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಬೇಕು. ಮತ್ತು ಕಿಡ್ನಿ ಸ್ಟೋನ್ ಎಲ್ಲ ಇತ್ತು ಅಂತಂದರೆ ಅದರಲ್ಲಿ ಕೂಡ ತುಂಬಾ ಜಾಗ್ರತೆ ವಹಿಸಬೇಕಾಗುತ್ತೆ. ಇವತ್ತಿನ ABC ಜ್ಯೂಸನ್ನು ನೀವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಿದ್ದಾಯ್ತಲ್ಲ. ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಬೇಯಿಸಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕುಡಿಯೋದಕ್ಕೆ ಕೂಡ ಆಗುತ್ತೆ. ಮತ್ತು ಚಹಾ ಕಾಫಿ ಎಲ್ಲ ನಾವು ಆದಷ್ಟು ಕುಡಿಯೋದ್ರಿಂದ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ. ಈ ಥರದ ಮಿರಾಕಲ್ ಡ್ರಿಂಕನ್ನು ದಿವಸ ನಾವು ಕುಡಿತಾ ಸೇವನೆ ಮಾಡ್ತಾ ಬಂದಲ್ಲಿ ಆರೋಗ್ಯದಲ್ಲಿ ಬಹಳನೇ ಇಂಪ್ರೂವ್ಮೆಂಟನ್ನು ಕಾಣ್ಬೋದು. ಇವತ್ತಿನ ABC ಜ್ಯೂಸ್ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.